ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್, ಸದ್ಯ ನೀವಿಲ್ಲೇ ಇದ್ದೀರಲ್ಲ, ನಾನು 2 ಮನೆ ಬಾಗಿಲು ತಟ್ಟಿ ಈ ಮನೆ ಬಾಗಿಲು ಹೇಗಪ್ಪ ತಟ್ಟೋದು ಅಂತ ಯೋಚಿಸ್ತಾ ಇದ್ದೆ. ನೀವು ನನ್ನೇ ಹುಡ್ಕೊಂಡು ಬಂದಿದ್ರಾ? ಹ್ಞೂ ಸರ್, ಎಲ್ಲರೂ ನಿಮ್ಮನ್ನೇ ಹುಡುಕ್ತಾ ಇದ್ದಾರೆ. ಪೊಲೀಸು? ಸರ್, ನಿಮ್ಗೇನ್ ಬೇಕಿತ್ತು? ರಾಮ್ ಸರ್ ಬೇಕಿತ್ತು. ಅದು ಬಾಸೇ ಕಳಿಸಿದ್ದಾರೆ. ಬಾಸ್ ಕಳ್ಸಿದ್ರಾ? ಹಾ, ಕ್ರೇಜಿ ಅಲ್ಲ? ಈ ತರ ಬಾಸ್ನ ಎಲ್ಲರೂ ನೋಡಿದ್ದೀರಾ? ನನ್ನನ್ನು ಕರ್ಸಕ್ಕೆ ಪೊಲೀಸ್ನೇ ಕರ್ಸ್ಬಿಟ್ಟಿದ್ದಾರೆ. ಫನಿ. ಅಯ್ಯೋ, ನಿಮ್ಗೆ ಏನೋ ಕೆಲಸ ಆಯ್ತೋ ಏನೋ, ಇಡೀ ದಿನ ನೀವು ಇಲ್ಲೇ ಇದ್ರಿ. ಬಾಸ್ ಯಾವಾಗ್ಲೂ ಹೀಗೇನೆ. ಬಾಸ್ ಏನಾದ್ರೂ ಕೋಪ ಮಾಡ್ಕೊಂಡಿದಾರಾ? ಸ್ಯಾಲ್ರಿ ಏನಾದ್ರೂ ಕಟ್ ಮಾಡ್ಬಿಡ್ತಾರಷ್ಟೇ. ಹಾಗೇನು ಮಾಡಲ್ಲ, ನಾನು ಬಾಸ್ ಹತ್ರ ಮಾತಾಡ್ತೀನಿ. ಸರ್, ನೀವು ಬೇರೆ ಏನೋ ಕೆಲಸದ ಮೇಲೆ ಹೋಗ್ತಿದ್ರಿ ಅಂತ ಕಾಣುತ್ತೆ. ಹಾಗೆ ನನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ರಿ ಅನ್ಸುತ್ತೆ ಅಲ್ವಾ? ಹೌದು ಸರ್. ಓ, ವೆರಿ ನೈಸ್. ಸರ್, ನಾನು ಇನ್ನೇನು ಹೊರಡೋಣ ಅಂತ ಬಂದೆ, ಅಷ್ಟರಲ್ಲಿ ನೀವೇ ಬಂದ್ರಿ ನೋಡಿ. ನಾನು ಬರ್ತೀನಿ. ಓಕೆ ಸರ್. ನನ್ನ ಫ್ರೆಂಡ್ಗೂ ಹಾಗೆ ಹೇಳ್ಬಿಡಿ, ನೀವು ರೆಸ್ಟ್ ತಗೊಳ್ಳಿ, ಟ್ಯಾಬ್ಲೆಟ್ಸ್ ಎಲ್ಲ ನೀಟಾಗಿ ಫಾಲೋ ಮಾಡಿ. ಓಕೆ? ಇದೇ ಫಸ್ಟ್ ಟೈಮ್ ಪೊಲೀಸ್ ಬರ್ತಾ ಇರೋದು ಮನೆಗೆ. ಒಂಥರ ಟೆನ್ಷನ್ ಆಗ್ಬಿಟ್ಟಿತ್ತು. ಥೋರಿ, ನಾನೆಲ್ಲ ನೋಡ್ಕೋತೀನಿ. ರಾಮ್, ನೀವು ಬಂದಾಗಲೇ ಇದನ್ನ ಹೇಳಬೇಕು ಅಂದ್ಕೊಂಡೆ. ಸಿಹಿ ಇರ್ಲು, ಅದಕ್ಕೆ ನನಗೆ ಮಾತಾಡೋಕ್ಕಾಗಲಿಲ್ಲ. ದೇವಸ್ಥಾನದಲ್ಲಿ ನಾನು ಆ ಥರ ಮಾತಾಡಬಾರ್ದಿತ್ತು. ಐ ಆಮ್ ಸಾರಿ, ನನ್ನ ಕಡೆಯಿಂದ ತಪ್ಪಾಯಿತು. ಇನ್ಮೇಲೆ ಅಡ್ವಾನ್ಸ್ ಸ್ಯಾಲ್ರಿ ಬಗ್ಗೆ ನೀವು ಮಾತು ಆಡಬಾರ್ದು, ಟ್ರೈಯೂ ಮಾಡಬಾರ್ದು. ನಾನು ಹೇಗೋ ಮ್ಯಾನೇಜ್ ಮಾಡ್ಕೋತೀನಿ. ಯಾ, ಶ್ಯೂರ್. ಬಾಯ್. ಸರ್, ನೀವ್ಯಾಕೆ ಇಲ್ಲಿಗೆ ಬರಕೋದ್ರಿ? ಸರ್, ನೀವು ಮಿಸ್ಸಿಂಗ್ ಅಂತ ಕಾಲ್ ಬಂತು. ನಿಮ್ಮ ಮನೇಲಿ ಎಲ್ಲರೂ ತುಂಬಾ ಗಾಬರಿ ಆಗಿದ್ದಾರೆ ಸರ್. ಸರ್, ನಿಮ್ಗೇನು ತೊಂದರೆ ಆಗಿಲ್ಲ ಅಲ್ಲ? ನೋ, ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್. ಸರ್, ನೀವು ಇಂಥ ಜಾಗದಲ್ಲಿ? ಆಕ್ಚುಲಿ ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡಕ್ ಬಂದೆ. ನನಗೇನೂ ಆಗಿಲ್ಲ. ಇನ್ಸ್ಪೆಕ್ಟರ್, ಇಫ್ ಯು ಡೋಂಟ್ ಮೈಂಡ್, ನೀವು ನಂಗೊಂದು ಹೆಲ್ಪ್ ಮಾಡ್ಬೋದಾ? ಶೋರ್ ಸರ್, ಹೇಳಿ. ನಾನು ಇಲ್ಲಿಗೆ ಬಂದಿರೋದನ್ನ ಯಾರ ಹತ್ರನೂ ಹೇಳಕ್ ಹೋಗ್ಬೇಡಿ. ಮನೆಯವ್ರ ಹತ್ರ ನಾನು ಮಾತಾಡ್ಕೋತೀನಿ. ಡೋಂಟ್ ವರಿ. ಓಕೆ ಸರ್, ಗುಡ್ ನೈಟ್. ನನ್ನ ಫೋನ್ ಸಿಗದೆ ಇದ್ದದ್ದು ನೋಡಿ ಮನೆಯವ್ರು ಪ್ಯಾನಿಕ್ ಆಗಿರ್ಬೋದು ಅಂತ ಅನ್ಸುತ್ತೆ. ಮಾವಯ್ಯ, ಮಾವಯ್ಯ. ರಾಮ್ ಬಂದ? ಇಲ್ಲ ಮಾವಯ್ಯ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾನೆ. ಅದನ್ನ ಹೇಳೋಣ ಅಂತಾನೆ ಓಡ್ ಬಂದೆ. ಎಲ್ಲಿದಾನಂತೆ? ಮಾತಾಡ್ದೆ ನೀನು? ಇಲ್ಲ ಮಾವಯ್ಯ, ಕಮಿಷನರ್ ಹತ್ರ ಮಾತಾಡ್ದೆ. ಅವ್ನು ಹುಷಾರಾಗಿದ್ದಾನಂತೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಮನೆಗೆ ಬಂದ್ಬಿಡ್ತಾನೆ. ನಿಜವಾಗ್ಲೂ ಹೇಳ್ತಿದ್ಯಮ್ಮ? ಹ್ಞೂ ಮಾವಯ್ಯ, ನಿಜಾನೇ. ನಿಜವಾಗ್ಲೂ ಅವನಿಗೇನು ಆಗಿಲ್ಲ ತಾನೆ? ಖಂಡಿತವಾಗ್ಲೂ ಏನೂ ಆಗಿಲ್ಲ. ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅಂತಂದೆ? ಅಲ್ಲ ಮಾವಯ್ಯ, ತುಂಬ ಫೋರ್ಸ್ ಮಾಡಿ ಕೇಳಿ ಎಲ್ರೂ ಯಾಕೆ ಪ್ಯಾನಿಕ್ ಮಾಡೋದು ಅಂತ ನಾನೇ ಸುಮ್ಮನಾದೆ. ಸದ್ಯಕ್ಕೆ ಅವನು ಆರಾಮಾಗಿದ್ದಾನಲ್ಲ ಅಂತ ಕೇಳಿ ನನಗೆ ಜೀವ ಬಂದಂಗೆ ಆಯಿತು. ಅದಕ್ಕೆ ನಿಮಗೂ ಹೇಳೋಣ ಅಂತ ಓಡ್ ಬಂದೆ. ಈಗ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯ್ತಮ್ಮ. ಈಗಿನ ಕಾಲದ ಹುಡುಗರಿಗೆ ಮನೆಯಲ್ಲಿ ದೊಡ್ಡವರು ಎಷ್ಟು ಟೆನ್ಷನ್ ಆಗ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಅವ್ರದೇ ಪ್ರಪಂಚದಲ್ಲಿ ಕಳೆದು ಹೋಗ್ಬಿಡ್ತಾರಮ್ಮ. ಅದರಲ್ಲೂ ನಮ್ಮಪ್ಪು ಇಷ್ಟು ವರ್ಷ ಬೇರೆ ಪ್ರಪಂಚದಲ್ಲೇ ಇದ್ದವನಲ್ವಾ. ಅವನ್ನ ಕಟ್ಟ ಹಾಕಬೇಕು ಅಂತಂದರೆ ಇರೋದು ಒಂದೇ ದಾರಿ ಕಣಮ್ಮ. ಮನೇಲಿ ಕೈ ಹಿಡಿದು ಹೆಂಡ್ತಿ ಅಂತ ಇದ್ದಿದ್ರೆ ಅವನು ಇಷ್ಟೊತ್ತು ಹೊರಗಿರ್ತಿದ್ನ?
ಅವಳು ಸುಮ್ಮನೆ ಬಿಡ್ತಿದ್ಲೇನಮ್ಮ? ಅವನಿಗೆ ಈ ಆಫೀಸ್ ಸವಾಸ ಎಲ್ಲ ಬೇಡಮ್ಮ. ಅವನೊಂದು ಮದುವೆ ಮಾಡಿಕೊಂಡು ನಮ್ಮ ಜೊತೆ ಸಂತೋಷವಾಗಿದ್ದರೆ ಅಷ್ಟೇ ಸಾಕು. ನೀನೇನಂತೀಯಮ್ಮ? ಅವನು ಬರಲಿ ಮಾವಯ್ಯ, ಮಾತಾಡೋಣ. ಮಾತಾಡೋದೇನೋ, ನಾನು ತೀರ್ಮಾನ ಮಾಡೇ ಬಿಟ್ಟೆ. ಚಳ್ಳೆ ಹಣ್ಣು ತಿನ್ನಿಸ್ಕೊಂಡು ಓಡಾಡ್ತಿದ್ದಾನೆ ಈ ವಿಷಯದಲ್ಲಿ. ಇನ್ನು ನಾನು ಸುಮ್ಮನೆ ಇರೋದಿಲ್ಲ. ಇನ್ನು ತಡ ಮಾಡೋದಕ್ಕೆ ನನ್ನ ಮನಸ್ಸು ತಡೀತಿಲ್ಲ. ಮನಸ್ಸು ತಡೆದು ನನ್ನ ಜೀವ ತಡೆಯುತ್ತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ನಾನು ಅವನ ಮದುವೆ ನೋಡಲೇಬೇಕು. ಅದಕ್ಕೆ ನೀವು ಇಷ್ಟು ದೊಡ್ಡ ಮಾತೆಲ್ಲ ಆಡ್ಬೇಕಾ ಮಾವಯ್ಯ? ಅವನ ಮದುವೆ ನಡೆಯುತ್ತೆ, ಅದನ್ನು ನಾನು ನೋಡ್ಕೋತೀನಿ. ಅದೇ ಸಮಾಧಾನ ಕಣಮ್ಮ. ನೀನಿರೋ ಹೊತ್ತಿಗೆ ಆ ಮೇಲಿರೋ ವಾಣಿ ಆತ್ಮ ನೆಮ್ಮದಿಯಾಗಿರುತ್ತೆ. ಯಜಮಾನ್ರೆ, ಚಿಕ್ಕಯ್ಯ ಬಂದ್ರು. ಬನ್ನಿ ಚಿಕ್ಕಯ್ಯ, ಬನ್ನಿ. ಅಪ್ಪು, ಅಪ್ಪು ಎಲ್ಲಿಗೂ ಹೋಗಿದೆ? ಒಂದು ಫೋನ್ ಆದ್ರೂ ಮಾಡಬಾರ್ದಾಗಿತ್ತ? ರಾಮ ಅಲ್ಲ ಕಣ, ಯಾಕೋ ಎಷ್ಟೊಂದು ಗಾಬರಿ ಬೀಳಿಸ್ಬಿಟ್ಟೆ ನೀನು. ಯಾಕೆ ತಾತ, ಏನಾಯ್ತು? ಏನಾಯ್ತಾ? ಎಲ್ಲಿ ಹೋಗಿದ್ದೆ ಅಂತ ಗೊತ್ತಿಲ್ಲ, ಒಂದು ಫೋನ್ ಇಲ್ಲ. ಎಷ್ಟು ಟೆನ್ಷನ್ ಆಗಿದೆ ಗೊತ್ತಾ ನಮಗೆಲ್ಲ. ಮಾವಯ್ಯ ಅಂತೂ ನಿನಗೆ ಏನಾಗೋಯ್ತು ಅಂತ ತುಂಬಾ ಗಾಬರಿ ಆಗಿದ್ರು ರಾಮ್. ಅಯ್ಯೋ ತಾತ, ನನ್ಗೇನಾಗುತ್ತೆ? ಅದೆಲ್ಲ ಬಿಡು. ಇನ್ಮೇಲೆ ತಡ ಆಗೋದಾದ್ರೆ ಫೋನ್ ಮಾಡಿ ತಿಳಿಸ್ಬೇಕು. ಸರಿ, ಸಾರಿ ತಾತ. ಐ ಆಮ್ ರಿಯಲಿ ಸಾರಿ ಚಿಕ್ಕಿ. ಸ್ವಲ್ಪ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದೆ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳಿದೆ ರಾಮ್. ನೀನು ಯಾವುದೋ ಮೀಟಿಂಗ್ ಹೋಗಿರ್ತೀಯ, ಬ್ಯುಸಿ ಆಗಿರ್ತೀಯ, ನಿನಗೇನು ಆಗಿರಲ್ಲ ಅಂತ. ಅದು ಕೇಳಬೇಕಲ್ಲ. ನಿಮ್ಮ ಚಿಕ್ಕಪ್ಪ ಬಿಡು, ಯಾವಾಗ ಮನೇಲಿ ಇರ್ತಾರೆ, ಯಾವಾಗ ಮನೆಯಿಂದ ಹೋಗ್ತಾರೆ ಯಾರಿಗೂ ಗೊತ್ತಾಗಲ್ಲ. ಸೊ ಅವ್ರ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ನೀನು ಹೀಗೆ ಲೇಟ್ ಮಾಡಿದ್ಯಲ್ಲ, ನಮಗೆಲ್ಲ ಗಾಬರಿ ಆಗೋಯ್ತು ಅಷ್ಟೇ. ಊಟ ಮಾಡ್ದೇನಪ್ಪ? ಅದು ಎಲ್ಲಿ ಮಾವಯ್ಯ ಮಾಡಿರ್ತಾನೆ, ಬ್ಯುಸಿಯಾಗಿದ್ದ ಅಂತ ಹೇಳಿದ್ನಲ್ಲ. ನೀವೆಲ್ಲರೂ ಊಟ ಮಾಡಿದ್ರಾ? ನೀನಿಲ್ದೆ ನಾವೆಲ್ಲ ಯಾವತ್ತು ಊಟ ಮಾಡಿದೀವಪ್ಪು? ಯಾರೂ ಊಟ ಮಾಡಿಲ್ವಾ? ಐ ಆಮ್ ರಿಯಲಿ ಸಾರಿ ತಾತ. ನನಗೋಸ್ಕರ ನೀವೆಲ್ಲರೂ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಾ ಅಂತ ಗೊತ್ತಿರಲಿಲ್ಲ. ನೀನೇನು ಕ್ಷಮೆ ಕೇಳೋ ಅಗತ್ಯ ಇಲ್ಲ. ಒಟ್ಟಿನಲ್ಲಿ ಕ್ಷೇಮವಾಗಿ ಮನೆಗೆ ಬಂದಿಯಲ್ಲ, ಅಷ್ಟೇ ಸಾಕು. ನಾನು ಗಾಬರಿ ಆಗ್ತಾ ಇರಲಿಲ್ಲ. ನಂಗೆ ಗೊತ್ತು ನಮ್ಮ ಮೊಮ್ಮಗನಿಗೆ ಏನೂ ಆಗೋದಿಲ್ಲ ಅಂತ. ಆದ್ರೂ ಯಾಕೋ ಏನೋ ಹೇಳ್ಕೊಳಕ್ಕಾಗದೇ ಇರೋಂಥ ದಿಗಿಲು ಕಣೋ. ಎಲ್ಲೋ ದೂರದ ದೇಶದಲ್ಲಿದ್ದು ನಿನ್ನ ನೋಡದೆ ಇರೋದಕ್ಕಿಂತ ನೀನು ನಮ್ಮ ಕಣ್ಮುಂದೆಲ್ಲ ಇದ್ದೀಯಲ್ಲ ಅನ್ನೋದೇ ಒಂದು ದೊಡ್ಡ ವಿಷಯ ಕಣೋ. ಯಾವಾಗಲೂ ಬರೋ ಟೈಮಿಗೆ ಬರದೇ ಇರೋದು ನೋಡಿ ಸ್ವಲ್ಪ ಗಾಬರಿ ಆಯಿತು ಅಷ್ಟೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.